ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವೀಕ್ಷಕರೇ, ಎಲ್ಲರೂ ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮದಿರಿ ಅನ್ಕೊತೀನಿ. ನಾವು ಆರಾಮದೀವಿ. ಬರೀ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿರಿ, ಇವತ್ತು ನೇರ ನನ್ನ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನು ವಿಶೇಷತೆ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ವಿಡಿಯೋದೊಳಗೆ. ನೋಡಿರಿ, ಕೇರಳದೊಳಗೆ ಕರ್ಕಟಕ ಮಾಸ ಅಂತ ಐತಿ. ಈ ತಿಂಗಳದೊಳಗೆ ರಾಮಾಯಣ ಪಾರಾಯಣ ಮಾಡ್ತಾರೆ. ಎಲ್ಲ ಹಿಂದೂಗಳ ಮನೆಯಲ್ಲಿ ಒಂದು ತಿಂಗಳ ರಾಮಾಯಣ ಪಾರಾಯಣ ಮಾಡ್ತಾರೆ. ಮಾಡಿ ನಾಲಂಬಲ ಅಂತ ಇದೆ ರೀ, ನಾಲಂಬಲ ದೇವಸ್ಥಾನವನ್ನು ದರ್ಶನ ಮಾಡ್ಕೊತಾರೆ. ನಾಲಂಬಲ ಅಂತ ಹೇಳಿದ್ರೆ ಭರತ, ಶತ್ರುಘ್ನ, ರಾಮ, ಲಕ್ಷ್ಮಣ ಈ 4 ದೇವಸ್ಥಾನ ಹೋಗಿ ದರ್ಶನ ಮಾಡ್ತಾರೆ. ಇದ್ರ ಅಂಗವಾಗಿ ಸ್ಕೂಲ್ನೊಳಗೆ ಸೀತಾ ಸ್ವಯಂವರ ಅಂತ ಹೇಳಿ ಒಂದು ಫಂಕ್ಷನ್ ಮಾಡಿದ್ದಾರೆ. ಆ ಫಂಕ್ಷನ್ದು ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳತ್ತೀನಿ. ಈಗ ನೋಡಿರಿ, ಈ ಫಂಕ್ಷನ್ದೊಳಗೆ ನಾನು 2ನೇ ಮಗನೂ ಭಾಗವಹಿಸಿದ್ದ. ಈ ವಿಡಿಯೋದ ಎಡಗಡೆಯಿಂದ ಋಷಿಕಾಂತನಲ್ರಿ, ಅದು ನನ್ನ ಮಗ ವಸಿಷ್ಠ. ಆಮೇಲೆ 2ನೇ ಋಷಿ ವಿಶ್ವಾಮಿತ್ರ. ಆಮೇಲೆ 3ನೇದ ಆಳು ಇದು ರೀ ಹನುಮಂತ. ಆಮೇಲೆ ಶ್ರೀರಾಮ, ಸೀತಾ, ಲಕ್ಷ್ಮಣ, ಜನಕ ಮಹಾರಾಜ. ಹಾಗಾದ್ರೆ ಬರ್ರಿ ಫಂಕ್ಷನ್ ಹೆಂಗೆ ನಡೀತು ಅಂಥೇಳಿ ನಾವು ನೋಡ್ಕೊಂಬರೋಣ. ನೋಡ್ರಿ, ರಾಮಾಯಣ ನಮ್ಮ ಹಿಂದೂಗಳಿಗೆಲ್ಲ ಪವಿತ್ರವಾದಂತಹ ಗ್ರಂಥ. ಇದನ್ನು ವಾಲ್ಮೀಕಿ ಋಷಿ ರಚನೆಯನ್ನು ಮಾಡಿದರು. ನೋಡ್ರಿ, ಇದು 25,000 ಶ್ಲೋಕಗಳನ್ನು, 7 ಕಾಂಡಗಳನ್ನು, ಕಾಂಡ ಅಂದರೆ ಅಧ್ಯಾಯಗಳನ್ನು ಒಳಗೊಂಡೈತಿ. ಈ 7 ಕಾಂಡದೊಳಗೆ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧೆಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ, ಈ ಥರ 7 ಅಧ್ಯಾಯಗಳದಾವ್ರಿ. ನೋಡ್ರಿ, ಇದ್ರೊಳಗೆ ಫಸ್ಟ್ ಅಧ್ಯಾಯನ ಬಾಲಕಾಂಡ. ಈ ಬಾಲಕಾಂಡದೊಳಗೆ ಸೀತಾ ಸ್ವಯಂವರ ಬರುತ್ತೆ ರೀ. ಈ ಬಾಲಕಾಂಡದೊಳಗೆ ದಶರಥನಿಗೆ 3 ಜನ ಪತ್ನಿಯರು, ಅವ್ರಿಗೆ ಮಕ್ಕಳಿರಲಿಲ್ಲ. ಆ ಕಾರಣ ಅವರು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದರು. ಪುತ್ರಕಾಮೇಷ್ಟಿ ಯಾಗದ ನಂತರ 4 ಮಕ್ಕಳು ಜನಿಸಿದರು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಇವರೆಲ್ಲ ಬೆಳೆದು ದೊಡ್ಡವರಾಗೋದು, ಆಮೇಲೆ ಈ ಕಾಂಡದಲ್ಲೇ ಸೀತಾ ಸ್ವಯಂವರ ನಡೆಯುವುದು ಎಲ್ಲ ಒಳಗೊಂಡೈತ್ರಿ. ವಿಡಿಯೋ ಹೆಂಗಿತ್ತು ರೀ? ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿರಿ. ಮತ್ತು ಇಂಥ ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.